ಏಯ್ ನಿಂತ್ಕೊಳ್ಳೋ, ಯಾಕೋ ಅಲ್ವೋ? ನೀನೇ ಅಲ್ಲಿ ಮನೆ ಕಟ್ಟಿಸ್ತಿರೋ ಥರ ಆಡ್ತಿದ್ಯಾ? ಹಾಂ ಏಯ್ ಏನ ಮಾತಾಡ್ತಿದ್ಯಾ? ನಾನೆಲ್ಲ ಮನೆ ಕಟ್ಸೋಕ್ಕಾಗತ್ತೆ? ನೀನು ಆ ಮನೆ ಅಡ್ರೆಸ್ ಹೇಳಿದ್ಯಲ್ಲ ಬ್ರದರ್, ನಾನು ಕಳ್ಳ ಆದರೆ ನೀನು ಸುಳ್ಳ. ನಾನು ಕಳ್ತನ ಮಾಡಿದೆ ಅಂತ ಅವತ್ತೆಲ್ಲ ಕೂಗಾಡಿದೆ, ಕಿರ್ಚಾಡಿದೆ, ಹೊಡೆದು ಬಡ್ದು ಮಾಡಿದೆ. ನೀನು ಇವಾಗ ಮಾಡ್ತಿರೋದಕ್ಕೆ ನಾನೇನು ಮಾಡಬೇಕು? ನೀನು ನನ್ನ ಮನೆ ಕಟ್ಟಿಸ್ತಿರೋ ವಿಚಾರ ಮನೆಯವ್ರ ಹತ್ರ ಎಲ್ಲ ಮುಚ್ಚಿಟ್ಟಿದ್ಯಲ್ಲ, ಏನು ಮಾಡಲಿ ಹೇಳು? ಅಪ್ಪ ಅಮ್ಮ ನಮಗೋಸ್ಕರ ಒಂದು ಮನೆ ಕಟ್ಟಿಸ್ಬೇಕು ಅಂತ ಕಷ್ಟಪಡ್ತಿರೋದು ನಿನಗೆ ಗೊತ್ತಿಲ್ವಾ? ಆದರೂ ಈ ವಿಚಾರ ಅವ್ರ ಹತ್ರ ಮುಚ್ಚಿಟ್ಟಿದ್ಯಲ್ಲ, ನೀನಂತಂದಿರ್ಬೇಡ. ಏ ನನ್ನ ಇಷ್ಟ ಕಣ. ನಾನು ಮನೆ ಕಟ್ತಿರೋ ವಿಷಯ ಬೇರೆಯವ್ರಿಗೆ ಯಾಕೆ ಹೇಳ್ಬೇಕು? ಅದು ನೀನು ಒಬ್ಬನೇ ಇದ್ದಾಗ. ಆದರೆ ಇಲ್ಲಿ ಎಲ್ಲರೂ ಇದ್ದೀವಿ, ಒಟ್ಟು ಕುಟುಂಬದಲ್ಲಿ ಹೇಗಿರಬೇಕು ಅಂತ ನಿನಗೆ ಗೊತ್ತಿಲ್ವಾ? ಹಾಂ ಏನೋ ನನಗೆ ಬುದ್ಧಿ ಹೇಳ್ತಿದ್ಯಾ? ಹೌದು ಕಣ, ನಾನು ಮನೆ ಕಟ್ಟಿಸ್ತಾ ಇದ್ದೀನಿ. ಏನಿವಾಗ? ನೀನು ಮನೆ ಕಟ್ಟಿಸು, ನನಗೂ ಸಂತೋಷನೇ. ಆದರೆ ಆ ಮನೆ ಕಟ್ಸೋದಕ್ಕೆ ನಿನ್ನ ಹತ್ರ ದುಡ್ಡಿಂದ ಬಂತಪ್ಪ. ನಾನೇನೋ ನನ್ನ ಕಷ್ಟಕ್ಕೋಸ್ಕರ ಕಳ್ತನ ಮಾಡಿದೆ ಸರಿ, ಆದರೆ ನೀನು ನಿನ್ನ ಸುಖಕ್ಕೋಸ್ಕರ ಯಾರ್ಯಾರಿಗೆ ಎಷ್ಟೆಷ್ಟು ಮೋಸ ಮಾಡಿದೆ ಅಂತ ನನಗೆ ಗೊತ್ತಿಲ್ವಾ? ಮನೆಯವ್ರಿಗೆ ಮೋಸ ಮಾಡೋದು ಅಂದರೆ ಇದೇನಾ? ಅವತ್ತೇನೋ ಹೇಳಿದೆ ನಿನ್ನನ್ನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ ಅಂತ. ಇವತ್ತು ಹೇಳ್ತೀನಿ ಕೇಳು, ನನಗೂ ಅಷ್ಟೇ ನಿನ್ನನ್ನು ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ನನಗೆ ಮೋಸ ಮಾಡಿದ್ರೆ ಪರವಾಗಿರ್ತಿರ್ಲಿಲ್ವೋ? ಮನೆಯವ್ರಿಗೆ ಅಪ್ಪ ಅಮ್ಮಂಗೆಲ್ಲ ಮೋಸ ಮಾಡಿದ್ಯಲ್ಲೋ, ಇದನ್ನು ನಾನು ಸಹಿಸಲ್ಲ. ನೀನು ಮನೆ ಕಟ್ಟಿಸ್ತಿರೋ ವಿಚಾರ ಎಲ್ರಿಗೂ ಇವಾಗಲೇ ತಿಳಿಸ್ತೀನಿ. ಇದು ನಿನ್ನ ಕೈಯಲ್ಲ ಕಣ, ಕಾಲು ಅಂತ ಹೇಳ್ಕೊತಾ ಇದ್ದೀನಿ ಕಣ. ದಯವಿಟ್ಟು ಈ ವಿಷಯನ ಮನೆಯವ್ರಿಗೆ ಹೇಳ್ಬೇಡ ಕಣ. ಒಂದು ಮರ್ಯಾದೆ ಹೋಗ್ಕೊಳ್ಳಿ. ಹೋದ್ರೆ ಹೋಗ್ಲಿ ಬಿಡ. ಹೇಗಿದ್ರು ಹೊಸ ಮನೆ ಕಟ್ತಿದ್ಯಲ್ಲ, ಅಲ್ಲಿಗೆ ಹೋಗಿ ನೀನು ಮರ್ಯಾದೆ ಕಟ್ಟಿಸ್ಕೊ. ಬಿಡ ಬಿಡ ಬಿಡು, ಕೇಳಲಿ. ಯಾ ತಮ್ಮ ಕಣ, ನಿನ್ನ ತಮ್ಮ ಕಣಲ್ಲಿ. ನನ್ನ ತಮ್ಮ ಅಲ್ವೇನು ನೀನು? ಹಾಂ ಪ್ಲೀಸ್, ನಾನು ಹೇಳ್ದೆ ಅರ್ಥ ಮಾಡ್ಕೊ. ನೋಡ, ನೀನು ನನ್ನ ದುಡ್ಡು 5 ಲಕ್ಷ ಕದ್ದಿದೆಯಲ್ಲ, ಅದನ್ನು ನೀನು ವಾಪಸ್ ಕೊಡೋದು ಬೇಡ ನನಗೆ. ನೀನು ಒಡವೆ ಕದ್ದಿದೆಯಲ್ಲ ನಿನ್ನ ಹೆಂಡ್ತಿದು, ಅದನ್ನು ನಾನು ಯಾರಿಗೂ ಹೇಳಲ್ಲ. ಪ್ಲೀಸ್ ಕಣ, ನನ್ನ ಮನೆ ಕಟ್ತಿರೋ ವಿಷಯ ಯಾರಿಗೂ ಹೇಳ್ಬೇಡ ಕಣ. ಹಾಂ ಆಯಿತಾ? ಪ್ಲೀಸ್ 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 ಕಣ. ನೀ ಇಷ್ಟೊಂದು ಕೇಳ್ಕೊತಿದ್ಯಾ ಅಂತ ಸುಮ್ಮನೆ ಆಗ್ತಿದ್ದೀನಿ. ಇನ್ನೊಂದ್ಸಲ ನನ್ನ ವಿಚಾರಕ್ಕೆ ಬಂದರೆ ಈ ವಿಚಾರನ ಬಟ ಬಯಲು ಮಾಡಬೇಕಾಗತ್ತೆ, ತಿಳ್ಕೊ, ನೆನ್ಪಿಟ್ಕೊ. ಇವತ್ತು ಯಾಕೋ ತನು ಮೇಡಮ್ ಅವರು ಅಂತ ಇದ್ದೀರಾ? ಯಾಕೆ ನಿಮ್ ಹುಡ್ಗ ಮಾತಾಡ್ಸ್ಲಿಲ್ವಾ? ಇಲ್ಲ. ಅವ್ರು ಮಾತಾಡ್ತಿದ್ರೇನಂತೆ, ನೀವೇ ಹೋಗಿ ಮಾತಾಡ್ಬೋದಿತ್ತಲ್ಲ. ಇಲ್ಲ, ಅವ್ನು ಇವತ್ತು ಒಳ್ಳೆ ಮೂಡಲ್ಲಿಲ್ಲ. ಅಕಸ್ಮಾತಾಗಿ ನಾನು ಏನಾದರೂ ಮಾತಾಡ್ಬಿಟ್ರೆ ರಾತ್ರಿ ರೇಗ್ದಂಗೆ ರೇಗ್ಬಿಡ್ತಾನೆ. ಅದಕ್ಕೆ ನಾನು ಮಾತಾಡ್ಸೋದಕ್ಕೆ ಹೋಗಲಿಲ್ಲ. ಹೋಗ್ಲಿ ಬಿಡಿ, ಇವತ್ತೊಂದಿನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ, ನಾಳೆ ಅವರೇ ಸರಿ ಹೋಗ್ತಾರೆ. ನೀವು ಹೇಳಿದ್ರಿ ಅಂತ ಸುಮ್ಮನೆ ಇರ್ತೀರಿ. ಅವನ ಜೊತೆ ಒಂದು ದಿವಸ ಮಾತಾಡದೆ ಹೋದರೂ ಒಂದು ಯುಗ ಕಳ್ದಂಗೆ ಆಗುತ್ತೆ. ನೀವು ಮಾತಾಡ್ತಿರೋದು ಕೇಳಿಸ್ಕೊತಿದ್ರೇನೆ ಅನಿಸ್ತಿದೆ ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀರಾ ಅಂತ. ಅಂದಾಗೆ ಅವ್ರ ಹೆಸರೇನಂದ್ರಿ? ಸುಬ್ಬ. ನೀವು ಕರೆಯೋದು ಕೇಳ್ತಿಲ್ಲ, ಅವ್ರ ನಿಜವಾದ ಹೆಸರು ಏನು ಅಂದೆ. ವಿ. ಅಯ್ಯೋ, ವಿ ಅಂದರೆ ನಂಗೇನು ಅರ್ಥ ಆಗಬೇಕು? ವಿಶ್ವ ಅಂತ. ಗೂಬೆ, ಸಾರು ಅವನೇ ನನ್ನ ವಿಕ್ಟ್ರಿ, ಅವನೇ ನನ್ನ ವರ್ಲ್ಡ್. ಚಂದನ ಅವರೇ, ಏನಾಯ್ತು? ಅವನ ಹೆಸರು ಕೇಳಿದ ತಕ್ಷಣ ಹಾಗೆ ಸುಮ್ಮನಾಗ್ಬಿಟ್ರಿ? ಏನಿಲ್ಲ, ವಿಶ್ವ ಅಂತ ಹೆಸರಿಟ್ಕೊಂಡಿರೋರೆಲ್ಲ ಒಂಥರ ಹಾಗೆ ಅನ್ಸುತ್ತೆ. ಹಾಗೆ ಅಂದರೆ ಒಂಥರ ಗೂಬೆ ಥರ, ಬರೀ ಅವ್ರ ಸುತ್ತ ಇರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾರೆ, ಬೇರೆ ಯಾರ ಬಗ್ಗೆನೂ ಕೇರು ಮಾಡಲ್ಲ, ತಲೆನೂ ಕೆಡ್ಸ್ಕೊಳ್ಳಲ್ಲ, ಅವ್ರದ್ದೇ ಜಗತ್ತಲ್ಲಿ ಬದುಕ್ತಾ ಇರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ನೋಡಿ, ಇವನು ಒಂಥರ ಹಾಗೇನೆ, ಗೂಬೆನೆ, ಆದರೆ ನನ್ನ ಮುದ್ದಿನ ಗೂಬೆ.
ಜಯನ್, ಯಾಕಪ್ಪ ಏನಾಯ್ತು? ತುಂಬ ಟೆನ್ಷನ್ನಲ್ಲಿದೆಯಾ? ಏನು ಮಾಡಲಿ ಶಾಂತಮ್ಮ, ನಿಮ್ಗೆ ಗೊತ್ತಲ್ಲ ನಮ್ಮ ಅತ್ತೆ ಮಾವ ಇಬ್ರು ತಿಥಿ ಮಾಡ್ತೀನಿ ಅಂತ ನನ್ನ ತಲೆ ಮೇಲೆ ಕೂತಿದ್ದಾರೆ. ಅದಕ್ಕೆ ಯಾಕೆ ನೀನು ಹೀಗಿದೀಯಾ? ಅವ್ರ ಪಾಡಿಗೆ ಅವ್ರು ಮಾಡಲಿ ಬಿಡು. ಏನು ಹೇಳ್ತಾ ಇದ್ದೀರಿ ಶಾಂತಮ್ಮ ನೀವು? ನನ್ನ ಚಿನ್ನು ಮರಿ ಸತ್ತಿದ್ದಾರೆ ಅನ್ನೋದಕ್ಕೆ ಯಾವ ಪುರಾವೆನೂ ಸಿಗ್ತಾ ಇಲ್ಲ. ಸರಿ, ಅವಳು ಬದುಕಿದಾಳೆ ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇಲ್ವಲ್ಲ? ಇದೆಯಲ್ಲ ಶಾಂತಮ್ಮ, ನಮಗೆ ಸಿಕ್ಕಿದ್ದು ಚೇನು, ಆಮೇಲೆ ಅವತ್ತು ಜಾನಿಯವ್ರು ಬಂದು ನನ್ನ ಜೊತೆ ಮಾತಾಡ್ಕೊಂಡು ಹೋದ್ರು ಅಂತ ಹುಡುಗ ಹೇಳಿದ್ದ. ಅದಕ್ಕೆ ಅಲ್ವಾ ಶಾಂತಮ್ಮ ಚಿನ್ಮರಿನ ಹುಡುಕ್ಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು. ಇವಳುಗಳಿಗೆ ಒಂದು ಸ್ವಲ್ಪ ಕಾಯೋದಕ್ಕೂ ವ್ಯವಧಾನ ಇಲ್ಲ. ಈಗ ನೋಡಿ, ಜಾನ್ವಿರು ಬದುಕಿದ್ದಾಗಲೇ ಈ ಥರ ಅಂತ್ಯ ಸಂಸ್ಕಾರ ಮಾಡಿದ್ರೆ ಅದು ಸರಿ ಅಲ್ಲ ಅಲ್ವಾ? ತಪ್ಪು ತಾನೆ? ನೋಡು ಜಯಂತ್, ಎಷ್ಟೋ ಸಂದರ್ಭಗಳಲ್ಲಿ ಹೀಗೆ ಆಗುತ್ತೆ. ಅದು ಅಲ್ಲದೆ ಬದುಕಿರೋರಿಗೆ ತಿಥಿ ಮಾಡಿದರೆ ಅವ್ರ ಆಯುಸ್ಸು ಜಾಸ್ತಿ ಆಗುತ್ತಂತೆ. ಹೇಳ್ತಾ ಇದ್ದೀರಿ ಶಾಂತಮ್ಮ? ಹಾಗಾದ್ರೆ ಇವರೆಲ್ಲರೂ ತಿಥಿ ಮಾಡಲಿ. ಚಿನ್ನಮರಿ, ನಾನು ನಿಮ್ಮನ್ನು ಹುಡುಕ್ತೀನಿ. ಆಗ ನಾವಿಬ್ರು ಇನ್ನೂ ಹೆಚ್ಚು ವರ್ಷ ಜೊತೆಗೆ ಸಂತೋಷವಾಗಿರ್ಬಹುದು. ಶಾಂತಮ್ಮ, ಈಗ ನಾನು ಚಿನ್ನಮರಿನ ನಾನು ಹುಡುಕ್ಬೇಕು. ಅದೇ ನನ್ನ ಗುರಿ. ಅದಕ್ಕೆ ಈಗ ನೀನು ಏನು ಮಾಡಬೇಕು ಅಂತಿದೀಯಾ? ಅದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ ಶಾಂತಮ್ಮ. ಐ ಆಮ್ ರೆಡಿ. ವಿಶ್ವ, ನಾವಿಬ್ರು ಐಸ್ ಕ್ರೀಮ್ ತಿನ್ನೋದಕ್ಕೆ ಹೊರಗೆ ಹೋಗೋಣವಾ? ಹೇಗೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಐಸ್ ಕ್ರೀಮ್ ತಿಂದ್ರೆ ಬಾಡಿ ಎಲ್ಲ ತಂಪಾಗುತ್ತೆ. ಬೇಡ ಬಿಡು, ಐಸ್ ಕ್ರೀಮ್ ಕ್ಯಾನ್ಸಲ್. ಒಂದು ಲಾಂಗ್ ವಾಕಿಗೆ ಹೋಗಿ ಬರೋಣವಾ? ಮನ್ಸೆಲ್ಲ ಫ್ರೀ ಅನ್ಸುತ್ತೆ. ತಾನು ಸುಮ್ಮನೆ ತಲೆ ತಿನ್ಬಿಡ, ಹೋಗಿಲ್ಲಿಂದ. ಅಯ್ಯೋ, ನಾನು ಏನೆಂದೆ ಅಂತ ಇಷ್ಟೊಂದು ಕೋಪ ಮಾಡ್ಕೋತಿದ್ಯೋ ನನ್ನ ಮೇಲೆ? ಏನೋ ಬೇಜಾರಲ್ಲಿದೆಯಾ, ಆ ಬೇಜಾರನ್ನ ದೂರ ಮಾಡೋಣ ಅಂತ ನಾನು ಬಂದರೆ ನನ್ನ ಮೇಲೆ ರೆಕ್ತೀಯ ನೀನು? ವಿಶ್ವ, ಈ ಚಾಕ್ಲೇಟ್ ಬಾಯ್ಗೆ ಇದೆಲ್ಲ ಸೂಟ್ ಆಗಲ್ಲ. ಹೇಳಿ ಒಂದ್ಸತಿ ನಾಗು. ತಾನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ಮನೆ ಹೋಗು. ಇಲ್ಲಾಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೋ ನೀನು ಯಾವಾಗ ನೋಡ್ರು ಗುರ್ಗುರ್ ಮಾದಪ್ಪನ ಥರ ಆಡ್ತೀನಿ. ನಿನ್ನ ಹತ್ರ ಮಾತಾಡೋ ಬದಲು ನನ್ನ ಹೊಸ ಫ್ರೆಂಡ್ ಹತ್ರನೇ ಹೋಗಿ ಮಾತಾಡ್ಬೋದು. ಹೊಸ ಫ್ರೆಂಡಾ? ಯಾರು? ಇನ್ಯಾರು? ನಮ್ಮ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಲ್ಲ ಚಂದನ್ ಅವರು, ಅವರೇ. ಅವರು ನಿಂತರ ಅಲ್ಲ, ಯಾವಾಗ ನೋಡ್ರು ನಂಗೆ ನಗ್ತಾ ಇರ್ತಾರೆ. ನಾನು ಎಷ್ಟೇ ಮಾತಾಡಿದ್ರು ಆರಾಮಾಗಿ ಸಂತೋಷವಾಗಿ ಕೇಳಿಸ್ಕೊತಾರೆ. ಮತ್ತೆ ಹೋಗಿ ಅಲ್ಲೇ ಮಾತಾಡೋದು, ಇಲ್ಲಿ ಬಂದು ಯಾಕೆ ನನ್ನ ತಲೆ ತಿಂತಿದ್ಯಾ? ಈ ವಿಶ್ವ, ಯಾವಾಗ ನೋಡ್ರು ತಲೆ ತಿಂತೀಯ ಅಂತ ಹೇಳ್ತಿರ್ತೀಯಲ್ವಾ? ನಾನೇನು ತಲೆ ತಿನ್ನೋಳ್ ಥರ ಕಾಣ್ತೀನಾ? ಇಲ್ಲ, ತಲೆ ತಿನ್ನೋಳ್ ಥರ ಕಾಣಿಸ್ತಿಲ್ಲ. ತಲೆ ಕೈ ಹಾಕಿ ಮೆದ್ಲನ್ನ ರಸಾಯನ ಮಾಡೋ ಥರ ಕಾಣಿಸ್ತಿದ್ಯಾ. ಇವಾಗ ಸರಿನಾ? ಹೋಗಿ ಹೋಗಿ ನಿನ್ನ ಹತ್ರ ನಾನು ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅದು ಇವಾಗಾದ್ರೂ ಗೊತ್ತಾಯ್ತಲ್ಲ, ಸುಮ್ಮನೆ ಹೋಗೋ. ನೀವು ಹೀಗೆ ಕೂತಿರೋದು ನೋಡ್ತಿದ್ರೆ ಇನ್ನೂ ನಿಮ್ಮ ಹುಡುಗ ಮಾತಾಡಲಿಲ್ಲ ಅನ್ಸತ್ತೆ. ಹೌದು ಚಂದನ್ ಅವರೇ, ಅವನ ಜೊತೆ ನಾನೇನಾದರೂ ಮಾತಾಡಲಿಲ್ಲ ಅಂದರೆ ನಾನು ಇಡೀ ದಿವಸದ ಮೂಡ್ ಹಾಳಾಗುತ್ತೆ, ಜೀವನಾನೇ ಶೂನ್ಯ ಅನಿಸುತ್ತೆ. ಅಯ್ಯೋ, ನನ್ನ ಮಾತನ್ನು ಕೇಳಿದ್ರೆ ನಿಮಗೂ ನಗು ಬರುತ್ತಾ? ಅಯ್ಯೋ ಸಾರಿ, ನಂಗೆ ನಿನ್ನ ಪರಿಸ್ಥಿತಿ ನೆನೆಸ್ಕೋತಿದ್ರೆ ಅಯ್ಯೋ ಅನ್ನಿಸ್ತಿದೆ. ಸರಿ, ಒಂದು ಕೆಲಸ ಮಾಡೋಣ, ಅವ್ರು ಮಾತಾಡಲಿಲ್ಲ ಅಂದರೆ ಏನಂತೆ, ಬಿಟ್ಟಾಕಿ ನೀವೇ ಹೋಗಿ ಮಾತಾಡಿಸಿ. ಅಯ್ಯೋ, ನಾನಂತೂ ಮಾತಾಡ್ಸಲ್ಲಪ್ಪ. ಅವನಿರೋ ಮೂಡಿಗೆ ನಾನು ಹೋಗಿ ಮಾತಾಡ್ಸಿದ್ರೆ ಅಷ್ಟೇ ನನ್ನ ಕತೆ. ನನಗೆ ಭಯ ಆಗುತ್ತೆ. ಅಯ್ಯೋ, ಭಯ ಪಟ್ರೆ ಹೇಗೆ? ಭಯ ಪಟ್ರೆ ಪ್ರೀತಿ ಪಡ್ಕೊಳಕ್ಕಾಗತ್ತಾ? ಭಯ ಅನ್ನೋದನ್ನ ಮೀರಿದ್ದೆ ಪ್ರೀತಿ ಅಲ್ವಾ? ಈಗೇನು ನೀವು ಹೋಗಿ ಬೈದ್ರೆ ಏನ್ ಮಾಡಕ್ಕಾಗುತ್ತೆ? ಬೈಸ್ಕೊಳ್ಳಿ.
ನೀವು ಇಷ್ಟಪಡೋರು ಬೈದ್ರೂ ಒಂಥರ ಚೆನ್ನಾಗಿರುತ್ತಲ್ವಾ? ಹಾಗಂತೀರಾ? ಹೌದನೋರೆ, ಈ ಕೋಪ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೇ ಪ್ರೀತಿ ಜಾಸ್ತಿ ಇರೋದು. ಈಗ ಅವ್ರ ಕೋಪದಲ್ಲಿ ಬೈದ್ರೂ ಆ ಕೋಪ ಎಲ್ಲ ಆಮೇಲೆ ಕರ್ಗಿದ್ರು ಕರಗ್ಬೋದೇನೋ, ಆದರೆ ಆವಾಗ ಅವ್ರ ಮನಸ್ಸಿನಲ್ಲಿರೋ ಬೇಜಾರನ್ನ ಹೋಗ್ಸೋ ಜವಾಬ್ದಾರಿ ನಿಮ್ಮದು. ಹೋಗಿ ಅವ್ರ ಜೊತೆ ಮಾತಾಡಿ, ಮನ್ಸು ಬಿಚ್ಚಿ ಮಾತಾಡಿ, ಪಕ್ಕ ನಿಮ್ಮ ಮಾತು ಕರಗ್ತಾರೆ, ನೋಡ್ತೀರಿ. ನಾನು ಹೋಗಿ ಮಾತಾಡ್ಸ್ಲಾ? ಏನು ಕುತ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಾ? ಹೋಗಿ 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 ಮಾತಾಡಿ ಹೋಗಿ. ಸಿದ್ದು ಅವರೇ, ಇವತ್ತು ಊಟ ಮಾಡಿದ್ರಲ್ಲ, ಹೇಗಿತ್ತು? ಓಹ್, ಬಹು ಚೆನ್ನಾಗಿತ್ತು ಮೇಡಮ್ ಅವರೇ, ಅದ್ಭುತ. ಮತ್ತೇನು ಹೇಳಲೇ ಇಲ್ಲ. ಏನು ಹೇಳ್ಬೇಕಿತ್ತು ಮೇಡಮ್ ಅವರೇ? ಊಟ ಹೇಗಿತ್ತು ಅಂತ ಹೇಳಬೇಕಿತ್ತು ಅಂದೆ. ಓಹ್, ಅದಾ? ಹೌದು, ನಮ್ಮನೇಲಿ ಯಾರು ಇಷ್ಟು ರುಚಿಯಾಗಿ ಅಡುಗೆ ಮಾಡೋಕ್ಕಿಲ್ವಲ್ಲ. ಯಾವ ಹೋಟ್ಲಿಂದ ತರಿಸಿದ್ರಿ ಮೇಡಮ್ ಅವರೇ? ಸಿದ್ದು ಅವರೇ, ನಾನು ಯಾವ ಹೋಟ್ಲಿಂದನೂ ತರಿಸ್ಲಿಲ್ಲ, ನಾನೇ ನನ್ನ ಕೈಯಾರೆ ಮಾಡಿದ್ದು. ಹಾಂ, ಏನು ಹೇಳ್ತಿದ್ರಿ ಮೇಡಮ್ ಅವರೇ? ಅಡುಗೆ ಮಾಡಿದ್ದೀವಾ? ನಾನು ತಿಂದಿದ್ದಲ್ಲ, ನೀವು ಮಾಡಿದ್ದಾ? ನಿಮಗಿಷ್ಟ ಅಂತ ನಾನೇ ಮಾಡಿದ್ದು. ಅಯ್ಯೋ, ಥ್ಯಾಂಕ್ಸ್ ಮೇಡಮ್ ಅವರೇ. ಅಡುಗೆ ತುಂಬ ಚೆನ್ನಾಗಿತ್ತು ಮೇಡಮ್ ಅವರೇ. ಅದರಲ್ಲೂ ನನಗಿಷ್ಟ ಅಂತ ಮಾಡಿದ್ರಿ ಅಲ್ಲ, ನನಗೆ ಬಹು ಖುಷಿ ಆಯ್ತದೆ ಮೇಡಮ್ ಅವರೇ. ಹಾಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಕರ್ಕೊಂಡ್ಬರ್ಬೇಕಿತ್ತು, ಅವರು ಒಂದು ಸ್ವಲ್ಪ ತಿಂತಿದ್ರು ಅಲ್ವಾ? ಇಲ್ಲ ಮೇಡಮ್ ಅವರೇ, ನೀವು ಮಾಡಿದ್ರಂದ್ಮೇಲೆ ಅದನ್ನೆಲ್ಲ ನಾನೇ ತಿನ್ಬೇಕು, ಯಾರಿಗೂ ಉಳ್ಸಕ್ಕಿಲ್ಲ. ಇರಿ, ಇನ್ನೊಂದು ಶಾಪ ಬಂದ್ಬಿಡ್ತೀನಿ. ನ್ಯೂಸ್ ಪೇಪರಲ್ಲಿಟ್ರು. ವಿಶ್ವ ವಿಶ್ವ, ಬೆಕ್ಕಿನ ಥರ ಮೇಲ್ ಸೇರ್ಕೊಂಡು ಏನೋ ಮಾಡ್ತಿರ್ತೀಯಾ? ವಿಶ್ವ, ಅಪ್ಪ ಒಂದೇ ನ್ಯೂಸ್ ಪೇಪರ್ ಇಲ್ಲಿ ತಂದ್ಕೊಡಪ್ಪ. ತೊಗೊಂಬರ್ತೀನಪ್ಪ. ಚಂದನ, ಕಾಫಿ ತಗೊಂಡ್ ಬಾರಮ್ಮ. ಹಾಂ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಕಾಫಿ ಕುಡಿದು ನ್ಯೂಸ್ ಪೇಪರ್ ಓದಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಅನ್ಸುತ್ತಮ್ಮ. ಆ ಕಾಫಿ ಘಮ ಘಮ ಅಂತಿದೆ. ವಿಶ್ವ, ಗೇಟ್ ಹತ್ರ ಇರೋ ಪೇಪರ್ ತಂದು ಕೊಡೋದಕ್ಕೆ ಎಷ್ಟೊತ್ತು? ಅಯ್ಯೋ, ಪೇಪರ್ ತಂದು ಕೊಡೋಕೆ ಯಾಕಪ್ಪ ಹಿಂಗಾಡ್ತಿದ್ಯಾ? ಕೊಡಿಲಿ. ಕಾಫಿ ಕುಡಿದ್ಯಾ? ಬೇಡಪ್ಪ. ಸರಿ ಬಿಡು. ಮಾವ, ವೀಣಾ, ಇಲ್ಲಿ ನೋಡಮ್ಮ, ನಮ್ಮ ಅಳಿಯಂದರು ಜಾನು ಶ್ರದ್ಧಾಂಜಲಿ ಫೋಟೋನ ಪೇಪರ್ ಹಾಕ್ಸಿದ್ದಾರೆ. ಪಾಪ ನಮ್ಮ ಅಳಿಯಂದ್ರಿಗೆ
ನಮ್ಮ ಜಾನು ಕಂಡ್ರೆ ಅಷ್ಟು ಪ್ರೀತಿ ಇತ್ತು. ಹೌದು ಮಾವ, ಜಯಂತ್ ಅವ್ರಿಗೆ ಜಾನು ಅಂದರೆ ತುಂಬ ಪ್ರೀತಿ. ಆ ಪ್ರೀತಿನ ಈ ರೀತಿ ತೋರಿಸ್ಕೋತಾ ಇದ್ದಾರೆ. ಇಲ್ಲಿ ಕುಡಿಯಲಿ. ಈ ಜಯಂತ್ಗೆ ಮಾಡಕ್ಕೆ ಬರೀ ಕೆಲಸ ಇಲ್ಲ. ಅಲ್ಲ, ದುಡ್ಡಿಗೆ ಏನು ಬೆಲೆನೇ ಇಲ್ವಾ? ಹೀಗೆ ಅನ್ನೆಸೆಸರಿ ದುಡ್ಡನ್ನು ವೇಸ್ಟ್ ಮಾಡೋ ಬದಲು ಅದನ್ನು ನನಗಾದರೂ ಕೊಟ್ಟಿದ್ದಿದ್ರೆ ನಮ್ಮ ಕಷ್ಟಕ್ಕಾದರೂ ಆಗ್ತಿತ್ತು. ಥು, ಎಲ್ಲ ನೀರಲ್ಲಿ ಹೋಮ ಮಾಡಿಬಿಟ್ಟ. ಒಟ್ಟಿನಲ್ಲಿ ಅವನ ಶೋಕಿಗೆ ಈ ಶೋಕಾಚರಣೆಯನ್ನು ಟ್ಯಾಗ್ ಲೈನ್. ಅಪ್ಪ ಜಾನುನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ಅಂತ ಅನ್ಸುತ್ತೆ. ಜಯಂತ್ ಅವ್ರಿಗೆ ಜಾನು ಇಲ್ಲದೆ ಅವ್ರ ಜೀವನನ ಊಹಿಸ್ಕೊಳಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಅವರಿಬ್ರು ಒಂಥರ ಮೇಡ್ ಫಾರ್ ಈಚ್ ಅದರ್ ಥರ ಇದ್ರು. ಪಾಪ ಅವ್ರ ಮೇಲೆ ಅದು ಯಾರು ಕಣ್ಬಿತ್ತೋ ಏನೋ. ಜಯಂತ್ ಅವ್ರಿಗೆ ಜಾನು ಇದ್ದಾಗಲೂ ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇತ್ತು. ಈಗ ಅವಳು ಹೋದರೂ ಅವಳ ಮೇಲಿನ ಪ್ರೀತಿ ಹಾಗೇ ಇದೆ. ಪುಣ್ಯವಂತೆ ನಮ್ಮ ಜಾನು. ಯಾವ ಮಣ್ಣಂಗಟ್ಟಿನೂ ಇಲ್ಲ. ಅವನಿಗೆ ದುಡ್ಡು ಕೊಳಿತಾ ಇದೆಯಲ್ಲ, ಅದನ್ನು ಹೇಗಾದರೂ ಮಾಡಿ ಖರ್ಚು ಮಾಡಬೇಕು ಅಂತ ಈ ಪೇಪರಲ್ಲಿ ಆ್ಯಡ್ ಹಾಕಿ ಹಂಚ್ತಾ ಇದ್ದಾನೆ. ಏ ದೇವ್ರ, ಏನವಾ? ನೀನು ಏನೇ ಹೇಳ, ಈ ಧಾರಾವಾಹಿಯಾಗೆ ಒಂದು ಅಜ್ಜಿ ಬರ್ತದೆ. ಅದನ್ನ ನೋಡಿದ್ರೆ ನನ್ನ ನೋಡ್ದಂಗೆ ಆಯ್ತದೆ ಕಣ್ಲಾ. ಸಖತ್ ಕಡುಕು ಕಣ್ಲಾ. ಯವ್ವ, ಈ ಮಾತು ನೀನು ಹೇಳ್ತಾ ಇದೀಯಾ? ಹೂ ಕಣವ, ದಿಟ್ವೆಯ. ಆ ಅಜ್ಜಿ ನಿನ್ನಂಗೆ ಕಡಕೆಯ? ಊರಿಗೆ ಗೊತ್ತಿರೋ ವಿಷಯ ಅಲ್ವೇ ಇದು? ಸುಮ್ಕಿರ್ಲಾ. ಯವ್ವ, ಹಾ, ಇಲ್ಲೋಡವ, ಬೀಗರ ಮನೆ ಹೆಣ್ಮಗಿಂದ ಕಾರ್ಯ ಆಯ್ತಲ್ಲ, ಅದನ್ನ ಈ ದೊಡ್ಡದಾಗ ಪೇಪರಲ್ಲಿ ಹಾಕ್ಸ್ಕೊಂಡವ್ರ ಪಾಪ. ಅವ್ರ ಮನೆ ಅಳಿಯ ಹಾಕ್ಸ್ಬೇಕಣವ ಇದನ್ನ. ಇದು ಬೇರೆ. ಪ್ರಪಂಚದಾಗೆ ಯಾರು ಸತ್ತೇ ಇಲ್ಲ ಅನ್ನೋಂಗೆ ದೊಡ್ಡದಾಗಿ ಫೋಟೋ ಬೇರೆ ಹಾಕ್ಸ್ಬಿಟ್ಟವ್ರ. ಅಜಯ್, ಏನೋ ಚಿಕ್ಕ ಹುಡುಗಿ ತೀರ್ಕೊಂಡದೆ. ಅವ್ರ ಗಂಡ ಹುಡುಗಿನ ಪ್ರೀತಿ ಮಾಡ್ತಿದ್ದ ಕಣಜಿ. ಅದು ಅಲ್ಲದೆ ಅವ್ನು ಶ್ರೀಮಂತ, ಅದಕ್ಕೆ ಹಾಕ್ಸ್ಕೊಂಡವ್ನೆ. ನೀನ್ ಯಾಕೆ ಹಿಂಗ್ ಮಾತಾಡಿಯೇ? ಅದೇ ಕಣ್ಲ ನಾನು ಹೇಳ್ತಾ ಇರೋದು. ಶ್ರೀಮಂತರ ಮನೆ ಮಕ್ಕಳನ್ನ ಬುಟ್ಟಿಗೆ ಹಾಕೊಳ್ಳದೆ ಅಲ್ವೇ ಆ ಮನೆಯವ್ರ ಕ್ಯಾಮೆ. ಹೆಂಗೆ ಅಂತ ಹೇಳ್ತೀನಿ ಕೇಳು. ಅವಳು ನಮ್ಮನೆ ಸಿದ್ದುನ ಪುಸ್ಲಾಯಿಸಿ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಳ್ಳಿಲ್ವೇ? ಆ ಮನೆ ಹುಡುಗ ನಮ್ಮನೆ ಗಿಣಿನ ಗಿಡ್ಗ ಎತ್ಕೊಂಡೋದಂಗೆ ಎತ್ಕೊಂಡೋಗಿ ಮದುವೆ ಮಾಡ್ಕೊಳ್ಳಿಲ್ವೇ? ಅದು ಎಲ್ಲದ್ರ ಕರ್ಮ ಸುಮ್ಕೆ ಬಿಡ್ತದೇನ್ಲ. ಅದಕ್ಕೆ ಈ ಹುಡುಗಿ ಬಲಿ ಆಗ್ಬಿಟ್ಲು ಅಟೆಯ. ಏಯ್, ಸಾವನ್ ಮನೆ ಕಣಜಿ, ಯಾಕಜಿ ಹಿಂಗೆಲ್ಲ ಮಾತಾಡಿಯೇ? ಅವ್ರ ಬಗ್ಗೆ ನೀನು ಒಳ್ಳೇದ್ ಮಾತಾಡದೇ ಇದ್ರು ಪರವಾಗಿಲ್ಲ, ಯಾಕಜಿ ಹಿಂಗ್ ಕೆಟ್ಟದ್ ಮಾತಾಡಿಯೇ? ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ಹೋಗ್ಲಾ, ಹೋಗ್ ಕ್ಯಾಮೆ ನೋಡ್ಲಾ. ಯಾಕವ ಹಿಂಗೆ ಮಾತಾಡಿಯ? ನಿಮ್ಗೆ ಯಾವಾಗವ ಬುದ್ಧಿ ಬರ್ತದೆ ಇವಾಗ? ಅಲ್ಲ ಕಣವ, ಸಾವಿನ ಮನೆ ಬಗ್ಗೆ ಹಂಗೆಲ್ಲ ಮಾತಾಡ್ತಾ ಇದೆಯಲ್ಲ. ನಾವು ದೇವರು ದಿಂಡ್ರು ಅಂತ ಪೂಜೆ ಮಾಡ್ತೀವಲ್ವೇ, ನಮಗೂ ದೇವ್ರು ಒಳ್ಳೇದು ಮಾಡ್ಬೇಕಲ್ವೇ? ಸಾವಿನ ಮನೆ ಬಗ್ಗೆ ಈಟೊಂದು ಕೆಡ್ದಂಗೆ ಮಾತಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನಲ್ಲ. ನಿಮ್ಗೆ ಯಾವಾಗ ಬುದ್ಧಿ ಬರ್ತದೋ ಏನಪ್ಪ? ತಂದೆ ಮಗ ಇಬ್ರಿಗೂ ಏನಾಗದೆ? ಏನ್ ಮೋಡಿ ಮಾಡೋಳೋ ಏನೋ. ಯಾವಾಗ ನೋಡಿದ್ರು ಅವಳನ್ನ ವಹಿಸ್ಕೊಂಡೇ ಮಾತಾಡ್ತಾರೆ. ಒಳ್ಳೆ ಧಾರಾವಾಹಿ ನೋಡ್ತಿದ್ದೆ, ತಲೆ ಕೆಡಿಸ್ಬಿಟ್ಟು.